ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬೆಂಗಳೂರಿನ ಅಣ್ಣಮ್ಮದೇವಿ ವಿಗ್ರಹವನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ವಿಶೇಷ ಜಾತ್ರೆ ಮಾಡಲಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ನಗರದ ನಾಗರಿಕರು ಭಾಗವಹಿಸಲಿದ್ದು, ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಅಣ್ಣಮ್ಮನನ್ನ ಕೂರಿಸಿ 3 ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ನೆರವೇರಿಸಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಜಾತ್ರೆಗೆ ತೆರೆ ಬೀಳಲಿದೆ. ಈ ಬಾರಿಯೂ ಬೆಂಗಳೂರಿನ ಅಣ್ಣಮ್ಮದೇವಿಯನ್ನ ತಂದು ಪೂಜೆ ಮಾಡುತ್ತಿದ್ದು, ನಾಳೆ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು, ಅದ್ದೂರಿಯಾಗಿ ಜಾತ್ರೆಗೆ ತೆರೆ ಬೀಳಲಿದೆ. ಇನ್ನು ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ಆಷಾಢ ಮಾಸದ ಪ್ರಯುಕ್ತ ನಗರ ದೇವತೆ ಗಂಗಮ್ಮ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ದೇವತೆಯಾದ ಗಂಗಮ್ಮ ದೇವಿಗೆ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತಿದ್ದು, ಈ ವರ್ಷವೂ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸುಮಂಗಳಿಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ಗಂಗಮ್ಮ ದೇವಿಗೆ ಹರಕೆ ತೀರಿಸಿದ್ರ. ಇನ್ನು ವಾಪಸಂದ್ರದ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಮುಕುಂದರಾಯ ಸ್ವಾಮಿ, ದೊಡ್ಡಮ್ಮ, ಸಪ್ಪಲಮ್ಮ, ಗಂಗಮ್ಮ ದೇವತೆಗಳ ಸಾಮೂಹಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಚಿಕ್ಕಬಳ್ಳಾಪುರ ನಗರದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ದೇವರುಗಳಿಗೆ ಜಾತ್ರೆಗಳು ನಡೆಯುವುದು ಸಾಮಾನ್ಯವಾಗಿದ್ದು, ಇಂದು ಆಷಾಢ ಮಾಸದ ಮಂಗಳವಾರದ ಪ್ರಯುಕ್ತ ವಾಪಸಂದ್ರ ಮತ್ತು ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ಜಾತ್ರೆಗಳು ಅದ್ದೂರಿಯಾಗಿ ನೆರವೇರಿವೆ. ನಾಳೆ ಅಣ್ಣಮ್ಮದೇವಿಯ ಪಲ್ಲಕ್ಕಿ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನೆರವೇರಲಿದೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದೇ ವಾರ್ಡ್ ಕೌನ್ಸಿಲರ್, ನಾನು ನಗರಸಭಾ ಸದಸ್ಯೆ ಮಾತಾಡ್ತಾ ಇರೋದು. ಇಲ್ಲಿ 18 ವರ್ಷಗಳ ಒಮ್ಮೆ ಜಾತ್ರೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ, ತುಂಬ ಖುಷಿನೂ ಆಗ್ತಾ ಇದೆ. ಎಲ್ಲರೂ ಸೇರ್ತಾ ಇರೋದು ಇದೊಂದು ತುಂಬ ಖುಷಿ ಆಗ್ತಾ ಇದೆ. ವಾಪಸಂದ್ರ. ನನ್ನ ಹೆಸರು ಶೈಲಜಾ, ನಾನು ವಾಪಸಂದ್ರದಿಂದ ಬಂದಿದ್ದೀನಿ. ಇದು ಜಾತ್ರೆ 18 ವರ್ಷದಾದ್ಮೇಲೆ ಮಾಡ್ತಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಅದ್ದೂರಿಯಾಗಿ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಇದು ಜಾತ್ರೆನ. ಒಟ್ಟಾಗಿ 6 ದೇವರುಗಳಿಗೆ ಮಾಡ್ತಾ ಇದ್ದೀವಿ. ನಿನ್ನೆ ಸೋಮವಾರ 3 ದೇವರುಗಳಿಗೆ, ಇವತ್ತು 3 ದೇವರುಗಳಿಗೆ, ನಿನ್ನೆ ಮುಕುಂದರಾಯ ಸ್ವಾಮಿ, ನರಸಿಂಹಸ್ವಾಮಿ ಹಾಗೆ ರಂಗನಾಥ ಸ್ವಾಮಿಗೆ ಮಾಡಿದ್ದೀವಿ. ಇವತ್ತು ದೊಡ್ಡಮ್ಮಗೆ, ಸಪ್ಲಮ್ಮಗೆ ಹಾಗೆ ಲಾಸ್ಟ್ವಾಗಿ ಗಂಗಮ್ಮ ದೇವಿಗೆ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಿಂದ ಅದ್ದೂರಿಯಿಂದ ಎಲ್ಲರೂ ವೆರೈಟಿ ಆಗಿ ದೇವ್ರದ್ದು ಹೊರ್ಕೊಳ್ಳೋಕ್ಕೆ ದೀಪಗಳು ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಂಭ್ರಮದಿಂದ ಎಲ್ಲ ಒಡವೆಗಳು, ಸೀರೆಗಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಮ್ಗೆ ಖುಷಿಯಾಗಿ ತುಂಬ ಖುಷಿ ಆಗ್ತಿದೆ. ನನ್ನ ಹೆಸರು ನಂದನ ಅಂತ. ಸೊ ನಮ್ಮ ಒಂದು ವಾಪಸಂದ್ರದಲ್ಲಿ ನಮಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ಜಾತ್ರೆ ನೋಡ್ತಾ ಇರೋದು. ಅದು ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿರಲಿಲ್ಲ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜಾತ್ರೆ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಒಂದೊಂದು ಏರಿಯಾಗೂ ಬಂದು ಆ ಎಕ್ಸೈಟ್ಮೆಂಟು ಅದನ್ನು ಕರ್ಕೊಂಬಂದು ಎಲ್ಲರೂ ಕರ್ಕೊಂಬರೋದು, ಒಂದು ಹತ್ರ ಗೂಡಿಸಿ ಡಿಫ್ರೆಂಟಾಗಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಫುಲ್ಲು ಶೈನ್ ಆಗ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮ್ಮ
ಜಾತ್ರೆ ಏನು ಅಂತ ಗೊತ್ತೇ ಇರಲಿಲ್ಲ. ನಮಗೂ ಮದುವೆ ಆಗಿ 1 ಇಯರ್ ಆಯಿತು. ಸೊ ಜಾತ್ರೆಗೆ ಎಕ್ಸೈಟ್ಮೆಂಟಲ್ಲಿ ಬಂದ್ವಿ. ಅದೇ ಒಂದು ಅದ್ದೂರಿಯಾಗಿ ನಡೀತಾ ಇದೆ ಜಾತ್ರೆ. ಆಮೇಲೆ 18 ವರ್ಷ ಆದಮೇಲೆ ನಡೀತಾ ಇರೋ ಜಾತ್ರೆ ಇದು. 18 ವರ್ಷ ಆದಮೇಲೆ ನಡೀತಾ ಇರೋವಂಥ ಜಾತ್ರೆ. ನಮಗೆ ಫಸ್ಟು ಗೊತ್ತೇ ಇರಲಿಲ್ಲ ಹೇಗೆಲ್ಲ ಮಾಡ್ತಾರೆ, ಕಲ್ಚರ್ ಏನು, ಬೇರೆಯವ್ರನ್ನ ನೋಡಿ ಅನ್ಕೋತಿದ್ವಿ. ಸೊ ಜಾತ್ರೆ ಏನಪ್ಪ ಇವರೆಲ್ಲ ಹಿಂಗೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ. ಸೊ ನಮಗೆ ಅದ್ರ ಬೆಲೆ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಆ್ಯಂಡ್ ಒಂದು ಮಳೆ ಬೆಳೆ ಪ್ರತಿಯೊಂದಕ್ಕೋಸ್ಕರ ನಾವು ಜಾತ್ರೆ ಏನಕ್ಕೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಯಿತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.